ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸಂಖ್ಯಾಶಾಸ್ತ್ರ ಅಧ್ಯಾಯದ 23ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ರಾಜ್ಯದ ವಿಧಾನಸಭಾ ಚುನಾವಣೆಯ ಮತದಾನದ ಫಲಿತಾಂಶದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಗೆದ್ದ ಸ್ಥಾನಗಳ ಸಂಖ್ಯೆಗಳನ್ನ ಈ ಕೆಳಗೆ ನೀಡಲಾಗಿದೆ. ಮತದಾನದ ಫಲಿತಾಂಶಗಳನ್ನ ಪ್ರತಿನಿಧಿಸುವ ಒಂದು ಸ್ತಂಭಲೇಖ ರಚಿಸಿ. ಸೊ ಇಲ್ಲಿ ಸ್ತಂಭಲೇಖ ರಚಿಸಬೇಕು. ಸೊ ಎಕ್ಸ್ ಅಕ್ಷ ಕೊಟ್ಟಿರುವಂತಹ ದತ್ತಾಂಶವನ್ನ ಗಮನಿಸಿ. ಎಕ್ಸ್ ಅಕ್ಷ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಪೊಲಿಟಿಕಲ್ ಪಾರ್ಟಿ. ಓಕೆ, ಸೊ ವಿವಿಧ ರಾಜಕೀಯ ಪಕ್ಷಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ, ABCDEF ಅಂತ. ಓಕೆ, ಸೊ ನೀವು ಎಕ್ಸ್ ಅಕ್ಷದಲ್ಲಿ ಗುರುತಿಸ್ಕೊಳ್ಬೇಕು. 1 ಯೂನಿಟ್ ಈಸ್ ಈಕ್ವಲ್ ಟು A ಮತ್ತು 1 ಯೂನಿಟ್ ಈಸ್ ಈಕ್ವಲ್ ಟು BC ಅಂತ ರೆಪ್ರೆಸೆಂಟ್ ಮಾಡ್ತೀರಾ. ಸೊ ಸೀಟ್ ಓನ್ ಎಷ್ಟು ಸ್ಥಾನಗಳನ್ನ ಗೆದ್ದಿರೋದು. ಸೊ ವಾಯ್ ಅಕ್ಷವನ್ನ ರೆಪ್ರೆಸೆಂಟ್ ಮಾಡುತ್ತೆ. 1 ಯೂನಿಟ್ ಈಸ್ ಈಕ್ವಲ್ ಟು 1 ಸೆಂಟಿಮೀಟರ್. ಸೊ ಏನನ್ನ ಮಾಡ್ತಾ ಇದೆ ಅದು? ನಾವು ಹೇಗ್ ತಗೊಂಡಿದ್ದೇವೆ? 10, 20, 30 ಈ ರೀತಿ. ಓಕೆ, ಸೊ ಇಲ್ಲಿ 1 ಯೂನಿಟ್. ಸೊ 1 ಯೂನಿಟ್ ಇಷ್ಟು 1ರಿಂದ ಇಲ್ಲಿವರೆಗೆ. ಸೊ 1 ಯೂನಿಟ್ ಈಸ್ ಈಕ್ವಲ್ ಟು, ಸೊ ಇಲ್ಲಿ ಯಾವತ್ತು ನೀವು ಅಕ್ಷವನ್ನ ಇಲ್ಲಿ 1 ಯೂನಿಟ್ ಈಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು ಏನ್ ಹೇಳಿ 10 ಸ್ಥಾನಗಳು. ಓಕೆ, 10 ಸ್ಥಾನಗಳನ್ನಾಗಿ ಡಿವೈಡ್ ಮಾಡಿದ್ದೇವೆ. ಸೊ 10, 20, 30, 40 ಈ ರೀತಿ ನೀವು ರೆಪ್ರೆಸೆಂಟ್ ಮಾಡ್ತೀರಾ. ಸೊ ಈಗ ಇಲ್ಲಿ ಎ ಪಾರ್ಟಿ ಗೆದ್ದಿರುವಂತಹ ಸೀಟಿನ ಸಂಖ್ಯೆ 75, ಬಿ ಪಾರ್ಟಿ ಗೆದ್ದಿರುವಂತಹ ಸೀಟಿನ ಸಂಖ್ಯೆ 55, ಸಿ ಪಾರ್ಟಿ ಗೆದ್ದಿರುವಂತಹ ಸೀಟಿನ ಸಂಖ್ಯೆ 37, ಡಿ ಪಾರ್ಟಿ ಗೆದ್ದಿರುವಂತಹ ಸೀಟಿನ ಸಂಖ್ಯೆ 29, ಈ ಪಾರ್ಟಿ ಗೆದ್ದಿರುವಂತಹ ಸಂಖ್ಯೆ 10, ಎಫ್ ಪಾರ್ಟಿ ಗೆದ್ದಿರುವಂತದ್ದು 37. ಸೊ ಇದೆಲ್ಲವನ್ನ ಸ್ತಂಭ ಲೇಖದಲ್ಲಿ ಗುರುತಿಸ್ಕೊಳ್ಳಿ. ಓಕೆ, ಸೊ ಕೊಟ್ಟಿರುವಂತಹ ದತ್ತಾಂಶವನ್ನ ನೀವು ಸ್ತಂಭ ಲೇಖದಲ್ಲಿ ಈ ರೀತಿಯಲ್ಲಿ ನಾವು ವ್ಯಕ್ತಪಡಿಸಬಹುದು. ಓಕೆ, ಥ್ಯಾಂಕ್ ಯು.